ಹಲೋ ಎವ್ರಿವನ್, ವೆಲ್ಕಮ್ ಟು ನವರಾಸ್ ಮ್ಯಾಥ್ಸ್ ಟ್ಯುಟೋರಿಯಲ್ಸ್. ಈಗ ಎಕ್ಸರ್ಸೈಸ್ ಎಲ್ಲ ಮುಗೀತು, ಈಗ ಎಕ್ಸಾಂಪಲ್ಸ್ ಮಾಡೋಣ. ಓಕೆ, ನೋಡಿ ಅದರಲ್ಲಿ ಫಸ್ಟ್ ಒನ್ ಏನ್ ಕೊಟ್ಟಿದ್ದಾರೆ, ಚೆಕ್ ಗ್ರಾಫಿಕಲಿ ವೆದರ್ ದ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ಸ್ ಈಸ್ ಕನ್ಸಿಸ್ಟೆಂಟ್, ಇಫ್ ಸೊ ಸಾಲ್ವ್ ದೆಮ್ ಗ್ರಾಫಿಕಲಿ ಅಂತ ಕೊಟ್ಟಿದ್ದಾರೆ. ಏನ್ ಈಕ್ವೇಶನ್ಸ್ ಕೊಟ್ಟಿದ್ದಾರೆ ಇಲ್ಲಿ ನೋಡಿ, ಎಕ್ಸ್ ಪ್ಲಸ್ 3y ಇಸ್ ಈಕ್ವಲ್ಸ್ ಟು 6 ಅಂತ ಒಂದು ಈಕ್ವೇಶನ್ ಇದೆ, 2x ಮೈನಸ್ 3y ಇಸ್ ಈಕ್ವಲ್ಸ್ ಟು 12 ಅಂತ ಇನ್ನೊಂದು ಈಕ್ವೇಶನ್ ಇದೆ. ಓಕೆ, ಫಸ್ಟ್ ನಾವು ಟೈಪ್ಸ್ ಆಫ್ ಸೊಲ್ಯೂಷನ್ಸ್ ಇದೆಲ್ಲ ಮುಂಚೆ ಓದಿದೀವಲ್ವಾ, ಯಾವ ರೀತಿ ಮಾಡ್ತೀವಿ ನಾವು ನೋಡಿ. ಫಾರ್ಮುಲಾ a1/a2 ಇಸ್ ಈಕ್ವಲ್ಸ್ ಟು b1 ಈಸ್ ನಾಟ್ ಈಕ್ವಲ್ ಟು ಬಂದ್ರೆ, ಏನಂತ ಹೇಳ್ತೀವಿ ನಾವು, ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತ ಹೇಳ್ತೀವಿ ಅಲ್ವಾ. ಇಂಟರ್ಸೆಕ್ಟಿಂಗ್ ಲೈನ್ಸ್ ಆಗುತ್ತೆ. ಇನ್ನು ಕನ್ಸಿಸ್ಟೆಂಟ್ ಇರುತ್ತೆ. ಈ ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂದ್ರೆ ಹ್ಯಾವ್ ಓನ್ಲಿ ಒನ್ ಸೊಲ್ಯೂಷನ್. ಓಕೆ, ಅದೇ ರೀತಿ a1/a2 ಈಸ್ ಈಕ್ವಲ್ ಟು b1/b2. ಓಕೆ, ಇಲ್ಲಿ ನಾಟ್ ಈಕ್ವಲ್ ಟು ಬಂದ್ಬಿಟ್ರೆ ನಾವು ಮುಂದೆ ಮಾಡೋದೇ ಬೇಕಾಗಿಲ್ಲ, ಇದು ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತ ಹೇಳ್ತೀವಿ. ಆದ್ರೆ ಈಕ್ವಲ್ಸ್ ಟು ಬಂದ್ರೆ, ವ್ಯಾಲ್ಯೂಸ್ ಎಲ್ಲ ಈಕ್ವಲ್ ಆದ್ರೆ ಅವಾಗ ಏನ್ ಮಾಡ್ಬೇಕಾಗತ್ತೆ, ನಾವು C1/C2 ಹಾಕೋಬೇಕು. C1/C2 ಹಾಕೊಂಡು ಎಲ್ಲ ಈಕ್ವಲ್ ಆದ್ರೆ ಅದನ್ನ ನಾವೇನಂತ ಹೇಳ್ತೀವಿ, ಕೋಇನ್ಸಿಡೆಂಟ್ ಲೈನ್ಸ್ ಅಂತ ಹೇಳ್ತೀವಿ. ಓಕೆ, ಕೋಇನ್ಸಿಡೆಂಟ್ ಲೈನ್ಸ್ ಅಂತ ಹೇಳ್ತೀವಿ. ಇನ್ನು ಇದು ಕೂಡ ಕನ್ಸಿಸ್ಟೆಂಟೇ ಇರುತ್ತೆ. ಇನ್ನು ಇದಕ್ಕೆ ಹ್ಯಾವ್ ಇನ್ಫಿನಿಟ್ ಸೊಲ್ಯೂಷನ್ಸ್. ಓಕೆ, ಹ್ಯಾವ್ ಮೆನಿ ಸೊಲ್ಯೂಷನ್ಸ್ ಅಂತ ಅರ್ಥ. ಇನ್ಫಿನಿಟ್ ಸೊಲ್ಯೂಷನ್ಸ್, ಒಂದೇ ಸೊಲ್ಯೂಷನ್ ಇರಲ್ಲ ಇದರಲ್ಲಿ. ಇನ್ನೊಂದು ಪಾಸಿಬಿಲಿಟಿ ಏನಿದೆ ಅಂದ್ರೆ a1/a2 ಈಸ್ ಈಕ್ವಲ್ ಟು b1/b2 ಈಸ್ ನಾಟ್ ಈಕ್ವಲ್ ಟು C1/C2. ಈಸ್ ನಾಟ್ ಈಕ್ವಲ್ ಟು C1/C2 ಬಂದಾಗ ಆಗ ಲೈನ್ಸ್ ಆರ್ ಪ್ಯಾರಲಲ್ ಅಂತ ಹೇಳ್ಬೋದು. ಲೈನ್ಸ್ ಆರ್ ಪ್ಯಾರಲಲ್. ಈ ಲೈನ್ಸ್ ಪ್ಯಾರಲಲ್ ಬಂದಾಗ ನೋ ಸೊಲ್ಯೂಷನ್, ಇಲ್ಲಿ ಸೊಲ್ಯೂಷನ್ ಬರೋದೇ ಇಲ್ಲ. ಈ ರೀತಿ ನಾವು ಓದಿದೀವಲ್ವಾ. ಈಗ ಸೇಮ್ ಇದೇ ಫಾರ್ಮುಲಾ ಅಪ್ಲೈ ಮಾಡಿ ನಾವು ಈಗ ಸಾಲ್ವ್ ಮಾಡೋಣ. ಓಕೆ, ಇದನ್ನ ರಬ್ ಮಾಡ್ತೀನಿ ಈಗ. ನೋಡಿ, ಈಗ a1/a2 ಇದೆಯಲ್ಲ, ಸೇಮ್ ಅದೇ ರೀತಿ ಹಾಕೊಳ್ಳೋಣ. a1 ಅಂತಂದ್ರೆ ಕೊಎಫಿಷಿಯಂಟ್ ಆಫ್ ಎಕ್ಸ್, ಫಸ್ಟ್ ಈಕ್ವೇಶನ್ ಏನಿದೆ 1 ಇದೆ ಅಲ್ವಾ. a2 ಅಂದ್ರೆ ಸೆಕೆಂಡ್ ಈಕ್ವೇಶನ್ ಕೊಎಫಿಷಿಯಂಟ್ ಆಫ್ ಎಕ್ಸ್ ಏನಿದೆ 2 ಇದೆ. ಓಕೆ, ಇಲ್ಲಿ ಈಕ್ವಲ್ಸ್ ಹಾಕ್ತೀನಿ. b1 ಅಂದ್ರೆ ಈ ಕೊಎಫಿಷಿಯಂಟ್ ಆಫ್ y ಏನಿದೆ 3 ಇದೆ, ಅಪಾನ್ ಕೊಎಫಿಷಿಯಂಟ್ ಆಫ್ y ಇನ್ ಸೆಕೆಂಡ್ ಈಕ್ವೇಶನ್ ಏನಿದೆ -3 ಇದೆ. ಓಕೆ, ಇಲ್ಲಿ ನೋಡಿ 3 ಕ್ಯಾನ್ಸಲ್ ಆಯ್ತು. ಏನ್ ಬಂತು ಇಲ್ಲಿ, ಈಸ್ ಈಕ್ವಲ್ಸ್ ಟು -1 ಬಂತು. ಅಂದ್ರೆ 1/2 ಈಸ್ ನಾಟ್ ಈಕ್ವಲ್ಸ್ ಟು -1 ಆಯ್ತಲ್ವಾ. ಅಂದ್ರೆ ಇದೇ ಬಂತು, a1/a2 ಈಸ್ ನಾಟ್ ಈಕ್ವಲ್ ಟು b1/b2. ಸೊ ನಾವೇನಂತ ಹೇಳ್ಬೋದು, ಟು ಬೋತ್ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ಸ್ ಆರ್ ಕನ್ಸಿಸ್ಟೆಂಟ್ ಅಂತ ಹೇಳ್ಬೋದು. ಓಕೆ, ಕನ್ಸಿಸ್ಟೆಂಟ್ ಅಂತ ಗೊತ್ತಾಯ್ತು. ಇದೇನ್ ಆಗ್ತಾ ಇದೆ, ಇಂಟರ್ಸೆಕ್ಟ್ ಆಗ್ತಾ ಇದೆ ಅಲ್ವಾ. ಲೈನ್ಸ್ ಆರ್ ಇಂಟರ್ಸೆಕ್ಟಿಂಗ್. ಸೊ ಅಲ್ಲೇನಾಗತ್ತೆ, ಓನ್ಲಿ ಒನ್ ಸೊಲ್ಯೂಷನ್ ಬರುತ್ತೆ. ಸೊ ಅವ್ರೇನ್ ಹೇಳಿದ್ದಾರೆ ಈಗ, ವೆದರ್ ದ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ ಈಸ್ ಕನ್ಸಿಸ್ಟೆಂಟ್, ಇಫ್ ಸೊ ಸಾಲ್ವ್ ದಮ್ ಗ್ರಾಫಿಕಲಿ ಅಂತ ಹೇಳಿದ್ದಾರೆ. ಸೊ ಗ್ರಾಫಿಕಲಿ ಸಾಲ್ವ್ ಮಾಡಂಗಿದ್ರೆ ನಾವೇನ್ ಮಾಡ್ಬೇಕು, ಎಕ್ಸ್ ಗೊಂದು ವ್ಯಾಲ್ಯೂ ಅಥವಾ ವೈ ಗೊಂದು ವ್ಯಾಲ್ಯೂ ತಗೊಂಡು ನಾವು ಕೋಆರ್ಡಿನೇಟ್ಸ್ ಬರ್ಕೊಳ್ಳೋಣ. ನೋಡಿ, ಈ ರೀತಿ ಬಾಕ್ಸ್ ಹಾಕೊಳ್ಳೋಣ. ಇದು ಎಕ್ಸ್ ವೈ. ಓಕೆ, ನೋಡಿ ಫಸ್ಟ್ಗೆ ನಾವು ಯಾವ ಈಕ್ವೇಶನ್ ತಗೊಂಡ್ರೆ ಎಕ್ಸ್ ಪ್ಲಸ್ 3y ಇಸ್ ಈಕ್ವಲ್ಸ್ ಟು 6. ಇಲ್ಲಿ ಎಕ್ಸ್ಗೊಂದು ವ್ಯಾಲ್ಯೂ ಕೊಡೋಣ, ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಅಂತ ಇಟ್ಕೊಳ್ಳೋಣ. ಓಕೆ, ಎಕ್ಸ್ ಪ್ಲಸ್ ಅಲ್ಲಿ 0 ಹಾಕೋದು. ಸೊ ಏನಾಗುತ್ತೆ, 0 ಪ್ಲಸ್ 3y ಇಸ್ ಈಕ್ವಲ್ಸ್ ಟು 6 ಆಯ್ತು. ಸೊ 0 ಆಡ್ ಮಾಡಿ ನಮ್ಗೆ ಏನ್ ಬರುತ್ತೆ, ಓನ್ಲಿ 3y ಇಸ್ ಈಕ್ವಲ್ಸ್ ಟು 6 ಆಯ್ತು.
y is equals to 6 upon ಈ 3 ಈಕ್ವಲ್ಸ್ ಈ ಕಡೆ ಬಂದ್ರೆ ಡಿವೈಡ್ ಆಯ್ತು. 3 1 3 2 ಸೊ ಏನ್ ಬಂತು, y is equals to 2 ಬಂತು ಅಲ್ವಾ. ಸೊ ಎಕ್ಸ್ 0 ಇಟ್ಕೊಂಡಾಗ y 2 ಬಂತು. ಈಗ ಇನ್ನೊಂದು ವ್ಯಾಲ್ಯೂ ಇಟ್ಕೊಳ್ಳೋಣ. ಏನ್ ಇಟ್ಕೋಬಹುದು ನೋಡಿ. ನೋಡಿ ನಮ್ಗೆ ಈಗ 1 ಇಟ್ಕೊಂಡ್ವಿ ಅಂತ ಇಟ್ಕೊಳ್ಳಿ. 1 ಇಟ್ಕೊಂಡ್ರೆ ಏನಾಗತ್ತೆ, ಈ 1 ಈ ಕಡೆ ಬರುತ್ತೆ, 6 - 1 ಅಂದ್ರೆ 5 ಬರುತ್ತೆ, ನಮ್ಗೆ ಫ್ರಾಕ್ಷನ್ ಅಲ್ಲಿ ಬರುತ್ತೆ. ಸೊ ನಮ್ಗೆ ಫ್ರಾಕ್ಷನ್ ಅಲ್ಲಿ ಬಂದ್ರೆ ನಮ್ಗೆ ಗ್ರಾಫಿಕಲಿ ಸಾಲ್ವ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಲ್ವಾ. ಸೊ ನಾವು ಅಂತ ವ್ಯಾಲ್ಯೂಸ್ ಇಟ್ಕೋಬೇಕು, ನಮ್ಗೆ ಹೋಲ್ ನಂಬರ್ ಬೇಕು. ಸೊ ಏನಂತ ಇಟ್ಕೊಳ್ಳೋಣ, ಇಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 3 ಅಂತ ಇಟ್ಕೊಳ್ಳೋಣ. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು 3. ಸೊ ಏನ್ ಮಾಡೋಣ, ಎಕ್ಸ್ ಪ್ಲೇಸ್ ಅಲ್ಲಿ 3 ಹಾಕ್ತೀನಿ. 3 + 3y ಇಸ್ ಈಕ್ವಲ್ಸ್ ಟು 6 ಆಯ್ತು ಅಲ್ವಾ, ಇದೇ ಈಕ್ವೇಶನ್ಗೆ. ಈಗ 3y ಇಸ್ ಈಕ್ವಲ್ಸ್ ಟು 6, ಈ 3 ಈಕ್ವಲ್ಸ್ ಈ ಕಡೆ ಕಳ್ಸಿದ್ರೆ -3 ಆಯ್ತು. 6 - 3 ಇಸ್ ಈಕ್ವಲ್ಸ್ ಟು 3 ಬಂತು. ಅಂದ್ರೆ 3y ಇಸ್ ಈಕ್ವಲ್ಸ್ ಟು 3 ಆದ್ರೆ y ಇಸ್ ಈಕ್ವಲ್ಸ್ ಟು 3, ಈ 3 ಈಕ್ವಲ್ಸ್ ಈ ಕಡೆ ಹೋದ್ರೆ ಡಿವೈಡ್ ಆಗತ್ತೆ. 3 1 3. ಸೊ ಏನ್ ಬಂತು ನಮ್ಗೆ, y ಇಸ್ ಈಕ್ವಲ್ಸ್ ಟು 1 ಬಂತು ಅಲ್ವಾ. ಇಲ್ಲಿ y ಇಸ್ ಈಕ್ವಲ್ಸ್ ಟು 2 ಬಂತು, ಇಲ್ಲಿ y ಇಸ್ ಈಕ್ವಲ್ಸ್ ಟು 1 ಬಂತು. ಇದು ಒಂದು ಈಕ್ವೇಶನ್ ಆಯ್ತು. ಈಗ ಇನ್ನೊಂದು ಈಕ್ವೇಶನ್ ಮಾಡೋಣ ನೋಡಿ. ಎಕ್ಸ್ ವೈ ಬರ್ಕೊಂತೀನಿ. ಈಕ್ವೇಶನ್ ಏನಿದೆ, 2x - 3y ಇಸ್ ಈಕ್ವಲ್ಸ್ ಟು 12 ಅಂತ ಇದೆ. ಇಲ್ಲಿನೂ ಅಷ್ಟೇ ನಾವು ನೋಡಿ ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ತಗೋಬೇಕು, ಸೊ ದಟ್ ವಿ ಡೋಂಟ್ ಗೆಟ್ ಡೆಸಿಮಲ್ ಆರ್ ಫ್ರಾಕ್ಷನ್. ಓಕೆ, ಈಗ ಏನ್ ತಗೊಳ್ಳೋಣ ಅಂತಂದ್ರೆ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ತಗೊಳ್ಳೋಣ. ಇದಿಷ್ಟು 0 ಆಗ್ಬಿಡತ್ತೆ. ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಅಂದ್ರೆ ಎಕ್ಸ್ ಪ್ಲೇಸ್ ಅಲ್ಲಿ 0 ಹಾಕೋಣ. 2 × 0 ಇಸ್ -3y ಇಸ್ ಈಕ್ವಲ್ಸ್ ಟು 12. ಇದಿಷ್ಟು 0 ಆಯ್ತು. ಸೊ ಏನ್ ಉಳಿಯುತ್ತೆ, -3y ಇಸ್ ಈಕ್ವಲ್ಸ್ ಟು 12 ಉಳಿತು. y ಇಸ್ ಈಕ್ವಲ್ಸ್ ಟು 12, ಈ -3 ಈಕ್ವಲ್ಸ್ ಈ ಕಡೆ ಹೋದ್ರೆ ಡಿವೈಡ್ ಆಯ್ತು. ಸೊ 3 1 3 4 ಏನ್ ಬಂತು, y ಇಸ್ ಈಕ್ವಲ್ಸ್ ಟು -4 ಬಂತು. ಎಕ್ಸ್ 0 ತಗೊಂಡ್ರೆ y -4 ಬಂತು. ಈಗ ನೋಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ತಗೊಳ್ವಲ್ಲ, ಈಗ y ತಗೊಳ್ಳೋಣ. y ಇಸ್ ಈಕ್ವಲ್ಸ್ ಟು 0 ಅಂತ ತಗೊಳ್ಳೋಣ. ಓಕೆ, y ಇಸ್ ಈಕ್ವಲ್ಸ್ ಟು 0 ತಗೊಂಡ್ರೆ y ಪ್ಲೇಸ್ ಅಲ್ಲಿ ನಾವು 0 ಹಾಕ್ಬೇಕು. ಸೊ 2x ಹಾಗೆ ಬರೆಯೋಣ. 3 × y ಪ್ಲೇಸ್ ಅಲ್ಲಿ 0 ಹಾಕೋಣ ಇಸ್ ಈಕ್ವಲ್ಸ್ ಟು 12. ಇಲ್ಲಿ ಏನಾಗುತ್ತೆ, ಇಂಟು ಮಲ್ಟಿಪ್ಲೈ ಬೈ 0 ಅಂದ್ರೆ ಫುಲ್ 0ನೇ ಆಗುತ್ತೆ. ಸೊ 2x ಇಸ್ ಈಕ್ವಲ್ಸ್ ಟು 12 ಅಲ್ವಾ. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಏನಾಗುತ್ತೆ 12, ಈ 2 ಈಕ್ವಲ್ಸ್ ಈ ಕಡೆ ಹೋದ್ರೆ ಡಿವೈಡ್ ಆಗುತ್ತೆ. ನೋಡಿ ಕ್ಯಾನ್ಸಲ್ ಹೋಗುತ್ತೆ. 2 1 2 6. ಸೊ ಏನ್ ಬಂತು ನಮ್ಗೆ, ಎಕ್ಸ್ ಇಸ್ ಈಕ್ವಲ್ಸ್ ಟು 6 ಬಂತು. ಹೋಲ್ ನಂಬರ್ ಬರ್ಬೇಕು, ಆ ರೀತಿ ತಗೋಬೇಕು ನಮ್ಗೆ ಅಲ್ವಾ. ನಮ್ಗೆ ಪ್ಲಾಟಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಇಲ್ಲಿ ಏನ್ ತಗೊಂಡ್ವಿ, y ಇಸ್ ಈಕ್ವಲ್ಸ್ ಟು 0 ತಗೊಂಡ್ವಿ, ನಮ್ಗೆ ಎಕ್ಸ್ ಎಷ್ಟು ಬಂತು, 6 ಬಂತು ಅಲ್ವಾ. ಈಗ ನಾವು ಪ್ಲಾಟಿಂಗ್ ಮಾಡೋಣ ನೋಡಿ. ಗ್ರಾಫ್ ಬುಕ್ ಅಲ್ಲಿ ಈ ರೀತಿ ಎಲ್ಲ ನಂಬರ್ಸ್ ಪ್ಲಾಟಿಂಗ್ ಬರ್ಕೊಳ್ಳಿ. ಎಕ್ಸ್ ಆಕ್ಸಿಸ್ ಇದು ವೈ ಆಕ್ಸಿಸ್ ನಿಮ್ಗೆ ಗೊತ್ತಿದೆ. ಈಗ ಪ್ಲಾಟಿಂಗ್ ಮಾಡೋಣ ನೋಡಿ. ಎಕ್ಸ್ ವ್ಯಾಲ್ಯೂ 0 ಇದೆ. ಎಕ್ಸ್ ವ್ಯಾಲ್ಯೂ 0 ಅಂದ್ರೆ ಇದೇ ಲೈನ್ ಅಲ್ಲಿ ಇರುತ್ತೆ. ಓಕೆ, ಈಗ y ಎಷ್ಟಿದೆ, 2 ಇದೆ, +2. ಎಕ್ಸ್ 0 ಅಂದ್ರೆ ಇಲ್ಲೇ ಬಂತು, y 2 ಅಂದ್ರೆ ಮೇಲೆ ಹೋಗ್ಬೇಕು ನೋಡಿ. ಇದು ಆಯ್ತಾ. ಇನ್ನೊಂದು ಎಕ್ಸ್ 3 ಇದೆ, +3 ಅಂದ್ರೆ ಇಲ್ಲಿ ಬಂತು. ಓಕೆ, y +1 ಇದೆ. +1 ಅಂದ್ರೆ ನೋಡಿ ಇಲ್ಲಿ ಮೇಲೆ ಹೋಗಿ 1 ಎಲ್ಲಿದೆನೋ 3 ಇಂದ 1 ಹೋದ್ರೆ ಇದೇ ಲೈನ್ ಅಲ್ಲಿ ಬರುತ್ತೆ. ಹಿಂಗ್ ಹೋದ್ರೆ 1 ಬರ್ಬೇಕು. ಸೊ ಇಲ್ಲಿ 1 ಮಾರ್ಕ್ ಮಾಡ್ತಾ ಇದ್ದೀನಿ. ಈಗ ಇಲ್ಲಿ ಒಂದು ಲೈನ್ ಡ್ರಾ ಮಾಡೋಣ. ಆಯ್ತಾ, ಇಲ್ಲಿ ಕೋಆರ್ಡಿನೇಟ್ಸ್ ಬರೆಯೋಣ ನೋಡಿ. ಫಸ್ಟ್ ಒನ್ ಏನಿತ್ತು, ಎಕ್ಸ್ 0 ಇದ್ದಾಗ y 2 ಇತ್ತು. ಫಸ್ಟ್ ಯಾವಾಗ್ಲೂ ಎಕ್ಸ್ ಬರಿಬೇಕು,
ಇಲ್ಲೇನಿದೆ ಫಸ್ಟ್ x3 ಇದ್ದಾಗ y1 ಇದೆ. ಆಯ್ತಾ? ಈಗ ಸೆಕೆಂಡ್ ಇಕ್ವೇಶನ್ ಮಾಡೋಣ. ಸೆಕೆಂಡ್ ಇಕ್ವೇಶನ್ ಏನಿದೆ, ಎಕ್ಸ್ 0 ಇದ್ರೆ, ಎಕ್ಸ್ 0 ಇದ್ದಾಗ y ಎಷ್ಟಿದೆ, -4 ಇದೆ. -4 ಅಂದ್ರೆ ಕೆಳಗಡೆ ಬರಬೇಕು ನೋಡಿ. ಎಕ್ಸ್ 0 ಅಂದ್ರೆ ಇಲ್ಲೇ, ರೈಟು ಇಲ್ಲ ಲೆಫ್ಟು ಇಲ್ಲ. y -4 ಅಂದ್ರೆ ಇಲ್ಲಿ ಬಂತು. ಆಯ್ತಾ? ಇನ್ನೊಂದೇನಿದೆ, ಎಕ್ಸ್ 6 ಇದೆ, y 0 ಇದೆ. ಅಂದ್ರೆ y 0 ಅಂದ್ರೆ ಇಲ್ಲೇ ಬಂತು, ಅಂದ್ರೆ ಮೇಲೆ ಇಲ್ಲ ಕೆಳಗೂ ಇಲ್ಲ. ಎಕ್ಸ್ 6 ಇದೆ, ಸೊ ಇಲ್ಲಿ ಬರುತ್ತೆ. y 0 ಅಂದ್ರೆ ಇಲ್ಲೇ ಮೇಲೆ ಇಲ್ಲ ಕೆಳಗೂ ಇಲ್ಲ, ಸೊ ಇದಾಯ್ತು. ಈಗ ಇದಕ್ಕೆ ಲೈನ್ ಡ್ರಾ ಮಾಡ್ಕೊಳ್ಳೋಣ. ನೋಡಿ, ಈ 2 ಲೈನ್ಸ್ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ, 2 ಲೈನ್ಸ್ ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಲ್ವಾ? ಸೊ 2 ಲೈನ್ಸ್ ಇಂಟರ್ಸೆಕ್ಟ್ ಆದ್ರೆ ನಮ್ಗೆ ಒಂದೇ ಒಂದು ಯೂನಿಕ್ ಸೊಲ್ಯೂಷನ್ ಸಿಗತ್ತೆ. ಸೊ ನಾವ್ ಆಗ್ಲೇ ಹೇಳಿದ್ವಿ ಕನ್ಸಿಸ್ಟೆಂಟ್ ಅಂತ, ಈ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ಸ್ ಆರ್ ಕನ್ಸಿಸ್ಟೆಂಟ್ ಅಂತ, ಇಂಟರ್ಸೆಕ್ಟಿಂಗ್ ಅಂತಾನು ಗೊತ್ತಾಯ್ತು. ಬಟ್ ನೋಡಿ ಆನ್ಸರ್ ಏನ್ ಬರುತ್ತೆ, ಇಲ್ಲೇನಿದೆ ಅಲ್ಲ ಇಂಟರ್ಸೆಕ್ಟಿಂಗ್ ಪಾಯಿಂಟ್, ಇದು ಏನ್ ವ್ಯಾಲ್ಯೂ ಇದೆ ಅದು ಬರಿಬೇಕು. ಸೊ ಸೊಲ್ಯೂಷನ್ ಈಸ್, ಎಕ್ಸ್ ಏನಿದೆ 6 ಇದೆ, y 0 ಇದೆ, ಅಂದ್ರೆ 6 0 ಅಂತ ಈ ರೀತಿ ನಾವು ಬರಿಬಹುದು. ಸೊಲ್ಯೂಷನ್ ಇಸ್, ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ? ಯಾವ ರೀತಿ ಗ್ರಾಫಿಕಲಿ ಮಾಡ್ಬೇಕಂತ ಈ ರೀತಿ ಎಲ್ಲ ಎಕ್ಸರ್ಸೈಸ್ ಅಲ್ಲಿ ಮಾಡಿದೀವಿ. ಈಗ ಇದು ಎಕ್ಸಾಂಪಲ್ಸ್ ಅಲ್ಲಿ ಮಾಡಿದ್ವಿ. ಈಗ ನೆಕ್ಸ್ಟ್ ಒನ್.